ಮಾರ್ಕೆಟ್ ಡೆಫಿನೆಟ್ಲಿ ದುಡ್ಡು ಕೊಟ್ಟೇ ಹೋಗ್ಬೇಕು ಅದು. ಸೊ ನಾ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ನಾಲೆಜ್ ಇಲ್ಲ ಅಂದರೆ ಎದೆ ಯಾವಾಗಲೂ ಧಡ್ 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 ಅಂತ ಇರುತ್ತೆ. ಅದೇ ಚೆನ್ನಾಗಿ ಅರ್ಥಕೊಂಡು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದೇ ಧಡ್ ಧಡ್ ಅನ್ನೋ ಹೃದಯ ದುಡ್ಡು 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 ಅನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ದಡ್ ದಡ್ ಅನ್ಬೇಕು, ದುಡ್ಡು ದುಡ್ಡು ಅನ್ಬೇಕು ಅನ್ನೋದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಮಾರ್ಕೆಟ್ ನಮ್ಮ ವಿರುದ್ಧವಾಗಿ ಏನಾರ ಹೋದರೆ, ಮೇಲೆ ಹೋದರೆ ಬೇಕಾದ್ರೆ ಇನ್ನೂ ಎಷ್ಟರ ಲಾಭ ಬರಲಿ, 300 400 500 ಬರಲಿ, ಬಟ್ ಮಾರ್ಕೆಟ್ ಉಲ್ಟಾ ಬಂದುಬಿಟ್ರೆ ಅಟ್ಲೀಸ್ಟ್ 200 ರೂಪಾಯಿ ಅಂತ ನಮಗೆ ಸಿಗಬೇಕು. ಪ್ರಾಫಿಟ್ ಲಾಕ್ ಮಾಡೋದು, ದಟ್ ಈಸ್ ವಾಟ್ ಈಸ್ ಸರ್, ದಟ್ ಈಸ್ ದ ಸ್ಟ್ರಾಟಜಿ. ಅಂದ್ರೇನು, ಬೀಸ್ ಅಂದ್ರೇನು, ಶೇರ್ಸ್ ಅಂದ್ರೇನು, ಅದ್ರ ಬಗ್ಗೆ ನಾವು ಸಮಗ್ರವಾಗಿ ತಿಳ್ಕೊಳ್ಳೋಣಂತೆ. ಯಾಕಂದರೆ ಒನ್ ಆಫ್ ದ ಬ್ಯೂಟಿಫುಲ್ ವೆಲ್ತ್ ಕ್ರಿಯೇಷನ್ ಪ್ರಾಡಕ್ಟ್ ಯಾವ್ದಾರ ಇದ್ದರೆ ದಟ್ ಈಸ್ ETFs ಆ್ಯಂಡ್ ಬೀಸ್. ಇವಾಗ ಹೆಡ್ಜಿಂಗ್ ಬಗ್ಗೆ ಅದರಲ್ಲೇ ನೀವು ಎಕ್ಸ್ಪರ್ಟೈಸು ತುಂಬ ಜಾಸ್ತಿ ಇರುವಂಥದ್ದು. ಹೆಡ್ಜಿಂಗ್ ಅಂತಂದರೆ ಏನು ಆ್ಯಂಡ್ ಎದ್ರಲ್ಲಿ ಬರುತ್ತೆ ಸರ್ ಇದು ಹೆಡ್ಜಿಂಗು? ನೋಡಿ, ಬೇಸಿಕಲಿ ಹೆಡ್ಜಿಂಗ್ ಅಂದರೆ ನಾನು ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ಕ್ಯಾಪಿಟಲ್ ಸೇಫ್ ಮಾಡ್ಕೊಳೋ ಅಂಥ ಒಂದು ವಿಧಾನ. ಎರಡನೇದು ಹೆಡ್ಜಿಂಗ್ ಅಂದರೆ ಅರ್ನ್ ಮಾಡಿಬಿಟ್ಟಿರ್ತೀವಿ ದುಡ್ಡು. ಯಾವುದೋ ಒಂದು ಬೆಲೆಗೆ, ಫಾರ್ ಎಕ್ಸಾಂಪಲ್ ಒಂದು 300 ರೂಪಾಯಿ ಏನೋ ಒಂದು ತೊಗೊಂಡ್ಬಿಟ್ಟಿರ್ತೀವಿ, ಅದು 500ಕ್ಕೆ ಹೋಗಿರುತ್ತೆ, ಲಾಭ ಕಾಣಿಸ್ತಾ ಇರುತ್ತೆ 200 ರೂಪಾಯಿ. ಎಲ್ಲ ಸ್ನೇಹಿತರಿಗೆ ಮೊಬೈಲ್ ತೋರಿಸಿದ್ದು ನೋಡಿ 200 ರೂಪಾಯಿ ಲಾಭ ಮಾಡಿದ್ದೀನಿ, 200 ರೂಪಾಯಿ ಲಾಭ ಮಾಡಿದ್ದೀನಿ ಅಂದರೆ ಒಂದು ಲಾಟ್ ಇರಬೇಕು. ಓಕೆ. ಸೊ ಅದ್ರ ಬಗ್ಗೆ ಆಮೇಲೆ ವಿಸ್ತಾರವಾಗಿ ಮಾತಾಡ್ಬೋದು. ಆ್ಯಕ್ಚುಲಿ ಕ್ಲಾಸಲ್ಲೆಲ್ಲ ಹೇಳ್ಕೊಡ್ತೀವಿ ಅದ್ರ ಬಗ್ಗೆ. ಸೊ ಅದು 500 ರೂಪಾಯಿ ಹೊರಟೋಗಿದೆ, 200 ರೂಪಾಯಿ ಲಾಭ ಬಂದಿದೆ, ಬಟ್ ಲಾಭ ನಮ್ಮ ಜೇಬಲ್ಲಿ ಬಂದಿದೆನಾ? ಇಲ್ಲ, ಬಂದಿಲ್ಲ. ಅಂದರೆ ನಾವು ಸೆಲ್ ಮಾಡಿಲ್ಲ. ಸೊ 300 ರೂಪಾಯಿ ಇರೋದು 500 ರೂಪಾಯಿ ಆಗೋಗಿದೆ, 200 ರೂಪಾಯಿ ಲಾಭ ಕಾಣಿಸ್ತಿದೆ, ನಾವು ಬುಕ್ ಮಾಡಿಲ್ಲ. ಬಟ್ ಎಲ್ಲಿ ರೂಲ್ಸ್ ಇಲ್ಲಲ್ಲ, 500 ರೂಪಾಯಿ ಹೋಗಿರೋ ಶೇರ್ ಮತ್ತೆ ವಾಪಸ್ 300ಕ್ಕೆ ಬರಬಾರ್ದು ಅಂತ ರೂಲ್ಸ್ ತಾನೇ ಇಲ್ಲ ತಾನೆ. ಕರೆಕ್ಟ್. ಸೊ ಹೆಡ್ಜಿಂಗ್ ಅಂದರೆ ಆಗಿರ್ತಕ್ಕಂಥ ಲಾಭವನ್ನು ಕಟ್ಟಿ ಹಾಕೋದು. ಮಾರ್ಕೆಟ್ ಬಿದ್ದರೂ 200 ರೂಪಾಯಿ ಅಂತ ಕೊಟ್ಟೋಗಪ್ಪ ನೀನು, ನಮಗೆ ಸಿಗಲೇಬೇಕು ನಮಗೆ. ಎಸ್, ಮಾರ್ಕೆಟ್ ಏನಾರ 0 ಆಗಿಬಿಡ್ಲಿ ನಿಫ್ಟಿ ಬೇಕಿದ್ರೆ, ನನಗೆ ಮಾತ್ರ ನನ್ನ 300ರಿಂದ 500ಕ್ಕೆ ಏನು ರ್ಯಾಲಿ ಆಗಿದೆಯಲ್ಲ ಅದನ್ನು ಪ್ರಾಫಿಟ್ನ ಕಟ್ ಹಾಕ್ತಕ್ಕಂಥ ಒಂದು ವಿಧಾನ. ಎರಡನೇದು ಬಂದಿರೋ ಪ್ರಾಫಿಟ್ ಅನ್ನು ವಿಡ್ರಾ ಮಾಡ್ಕೊಳ್ಳೋದು. ಎಸ್, ನಾಟ್ ವಿಡ್ರಾ, ಕಟ್ ಹಾಕೋದು. ಮಾರ್ಕೆಟ್ ನಮ್ಮ ವಿರುದ್ಧವಾಗಿ ಏನಾರ ಹೋದರೆ, ಮೇಲೆ ಹೋದರೆ ಬೇಕಾದ್ರೆ ಇನ್ನೂ ಎಷ್ಟರ ಲಾಭ ಬರಲಿ, 300 400 500 ಬರಲಿ, ಬಟ್ ಮಾರ್ಕೆಟ್ ಉಲ್ಟಾ ಬಂದುಬಿಟ್ರೆ ಅಟ್ಲೀಸ್ಟ್ 200 ರೂಪಾಯಿ ಅಂತ ನಮಗೆ ಸಿಗಬೇಕು. ಪ್ರಾಫಿಟ್ ಲಾಕ್ ಮಾಡೋದು, ದಟ್ ಈಸ್ ವಾಟ್ ಈಸ್ ಸರ್, ದಟ್ ಈಸ್ ದ ಸ್ಟ್ರಾಟಜಿ. ಕ್ಯಾನ್ ಯು ಎಕ್ಸ್ಪ್ಲೇನ್ ಸರ್ ಸ್ವಲ್ಪ? ದೇರ್ ಆರ್ ಸೋ ಮೆನಿ ವೇಸ್. ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಟ್ರಾಟಜಿನೇ ಬಂದರೆ ನಮ್ಮಲ್ಲಿ 7 ಸ್ವರಗಳಿದ್ದಾವೆ ಅಂತ ಹೇಳಿದೆ. ಇಕ್ವಿಟಿ ಬೈ 1 ಸ್ವರ, ಫ್ಯೂಚರ್ ಬೈ 2ನೇ ಸ್ವರ, ಫ್ಯೂಚರ್ ಸೆಲ್ 3ನೇ ಸ್ವರ, ಕಾಲ್ ಬೈ 4ನೇ ಸ್ವರ, ಕಾಲ್ ಸೆಲ್ 5ನೇ ಸ್ವರ, ಪುಟ್ ಬೈ 6ನೇ ಸ್ವರ, ಪುಟ್ ಸೆಲ್ 7ನೇ ಸ್ವರ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಈ ಕಡೆಯಿಂದ ಇಕ್ವಿಟಿ ಬೈ ಮಾಡೋದು. ಫಾರ್ ಎಕ್ಸಾಂಪಲ್ ಅಂದ್ಕೊಡಿ, ಇಕ್ವಿಟಿ ಬೈ ಮಾಡೋದು ಈ ಕಡೆಯಿಂದ ಎಷ್ಟು, ಒಂದು ಇಡೀ ಲಾಟ್. ಫಾರ್ ಎಕ್ಸಾಂಪಲ್ ರಿಲಯನ್ಸಿನ ಎಕ್ಸಾಂಪಲ್ ತೊಗೊಳೋಣ, 500 ಶೇರ್ಗಳದ್ದು ಒಂದು ಲಾಟ್ ಸೈಜ್ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1300 ರೂಪಾಯಿ ಒಂದು ಶೇರು. ಸೊ 6.5 ಲಕ್ಷ ಕೊಟ್ಟು ನಾವು ಈ ಕಡೆಯಿಂದ ಒಂದು ಶೇರ್ ಬೈ ಮಾಡಿದ್ದೀವಿ, ಒಂದು ಫುಲ್ ಲಾಟ್. ಈ ಕಡೆಯಿಂದ 1360 ರೂಪಾಯಿಗೆ ಹೋಗಲ್ಲ ಅಂತ ಇಲ್ಲೊಂದು ಕಾಲ್ ಸೆಲ್ ಕೊಡ್ತಕ್ಕಂಥದ್ದು. ಓಕೆ ಓಕೆ. ಮೇಲೆ ಹೋದರೆ 1300ರಿಂದ 1360 ತನಕ 60 ರೂಪಾಯಿ ಲಾಭ. ಕೆಳಗೆ ಬಿದ್ದರೆ ಕಾಲ್ ಸೆಲ್ ಮಾಡಿದ್ವಲ್ಲ ಆಪ್ಷನ್ಸ್ನಲ್ಲಿ, ಈ ಕಡೆ ಇಕ್ವಿಟಿ ಬೈ ಮಾಡಿದ್ದೀವಿ, ಈ ಕಡೆ ಆಪ್ಷನ್ ಸೆಲ್ ಮಾಡಿದ್ದೀವಿ, ಅಲ್ಲಿಗೆ ಹೋಗಿಲ್ಲ ಅಂದರೆ ಆ ಪ್ರೀಮಿಯಮ್ ಏನಿರುತ್ತಲ್ಲ ಫುಲ್, ಫಾರ್ ಎಕ್ಸಾಂಪಲ್ ಒಂದು 40 ರೂಪಾಯಿ ಪ್ರೀಮಿಯಮ್ ಇದೆ, ಆ 40 ರೂಪಾಯಿ ಇಂಟು 500 ರೂಪಾಯಿ 20,000 ರೂಪಾಯಿ ನಮ್ಮದೇ ದುಡ್ಡು, ನಮ್ಮದೇನೆ. ಏನು ಒಂದು ಪೈಸಾ ಕೆಲಸ ಮಾಡೋಂಗಿಲ್ಲ. ಹೆಂಗೊಂಥರ ಮನೆ ತೊಗೊಂಡು ಮನೆ ಬಾಡಿಗೆಗೆ ಬಿಟ್ಟಂಗೆ. ಸೊ ಈ ರೀತಿಯ ಟೆಕ್ನಿಕ್ಸ್ಗಳು ಮಾಡ್ತೀವಿ. ಈ ಕಡೆಯಿಂದ ಇಕ್ವಿಟಿ ಬೈ, ಇಕ್ವಿಟಿ ಸ್ವರ, ಈ ಕಡೆಯಿಂದ ಕಾಲ್ ಸೆಲ್ ಅನ್ನೋ ಆಪ್ಷನ್ ಸ್ವರ, ಇವು ಎರಡನ್ನು ಮಿಕ್ಸ್ ಮಾಡಿ ಏನು ಮಾಡಿದ್ವಿ ನಾವು, ಒಳ್ಳೆ ಸ್ಟ್ರಾಟಜಿ ರೆಡಿ ಮಾಡಿದ್ವಿ. ಸೊ ಈ ಥರ 7 ಸ್ವರಗಳನ್ನ ಇಟ್ಕೊಂಡು ಲಾಕ್ ಮಾಡ್ತಕ್ಕಂಥದ್ದು, ಇದನ್ನ ಹೆಡ್ಜಿಂಗ್ ಅಂತ ಕರೀತಾರೆ. ಹೆಡ್ಜಿಂಗ್. ಓಕೆ ಓಕೆ. ಸೊ ಇದಕ್ಕಿಂತ ಡೈರೆಕ್ಟಾಗಿ ನೀವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು. ಶೇರ್ ಅಂದರೆ ಏನು, ಶೇರ್ ಮಾರ್ಕೆಟ್ ಅಂದರೆ ಏನು, ಎಷ್ಟು ಸ್ಟಾಕ್ ಎಕ್ಸ್ಚೇಂಜಸ್ಗಳು ನಮ್ಮ ದೇಶದಲ್ಲಿದ್ದಾವೆ, ಸೊ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಮಾರ್ಕೆಟು, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಸುಮ್ಮನೆ ಡೈರೆಕ್ಟಾಗಿ ಸರ್ ನೀವು ಅದನ್ನು ಹೇಳ್ಕೊಟ್ಬಿಟ್ರಿ ಅಂದರೆ ಅರ್ಥ ಆಗಲ್ಲ. ಇದೇನಂದರೆ ತಲತಲಾಂತರದಿಂದ ಬಂದಿರತಕ್ಕಂಥದ್ದು ಇದು ಇಲ್ಲ. ನಮ್ಮ ದೇಶದಲ್ಲಿ ಕೇವಲ ಕೆಲವೇ ಡಬಲ್ ಡಿಜಿಟ್ ಕ್ರೋರ್ಸು ಇಲ್ಲ, ಸಿಂಗಲ್ ಡಿಜಿಟ್ ಕ್ರೋರ್ಸ್ನಲ್ಲಿ ಇನ್ವೆಸ್ಟರ್ಸ್ ಇರ್ತಕ್ಕಂಥದ್ದು. ಪಾಪ್ಯುಲೇಷನ್ ನೋಡಿದ್ರೆ 140 ಕೋಟಿ ದಾಟೋಗಿದೆ, ಸರ್, ಬಟ್ ಇನ್ವೆಸ್ಟರ್ಸ್ ತುಂಬ ಕಡಿಮೆ ಇದ್ದಾರೆ. ಸೊ ಇದು ನಮಗೆ ಏನು, ವಿ ಆರ್ ಇನ್ ದ ಫಸ್ಟ್ ಜನ್ರೇಷನ್. ನಮ್ಮ ಅಜ್ಜ ಮುತ್ತಜ್ಜ ಇಂದನೂ ಶೇರ್ ಮಾರ್ಕೆಟ್ನಲ್ಲಿ ಇದ್ದಿದ್ರೆ ಮನೇಲಿ ಒಂದು ಸ್ವಲ್ಪ ನಾಲೆಜ್ ಇದ್ಬಿಟ್ಟು ಗೊತ್ತಿರ್ತಿತ್ತು ನಮ್ಗೆ. ಅದು ಎಲ್ಲ ಹೊಸಬ್ರು
ಗೊತ್ತಿಲ್ಲ, ಅತಿಯಾಗಿ ಆಸೆ ಮಾಡಬೇಕು, ಸಿಕ್ಕಾಪಟ್ಟೆ ರಾತ್ರಿ ಕುಬೇರ ಆಗಬೇಕು, ಅದೆಲ್ಲ ಬೇಡ. ಸಸ್ಟೇನಾಗಿ ಇನ್ಕಮ್ ಮಾಡ್ತಾ ಹೋಗೋಣ, ಕನ್ಸಿಸ್ಟೆಂಟಾಗಿ ಬರಲಿ. ಸ್ವಲ್ಪ ಇಷ್ಟಿಷ್ಟೇ ಬರುತ್ತಾ, ಇಷ್ಟಿಷ್ಟೇ ಬರಲಿ. ಬ್ಯಾಂಕ್ ಕೈಯಲ್ಲಿ 6% ಇಂಟ್ರೆಸ್ಟ್ ಬಡ್ಡಿ ಕೊಡೋಕ್ಕಾಗಲ್ಲ. ನಾವು 100% 100% ನಾವು ತಿಂಗಳಿಗೆ ಲಾಭ ಮಾಡ್ತೀನಿ ಅಂದರೆ ನಾನಂತೂ ನಂಬಲ್ಲ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಮಚ್ ರಿಕ್ವೈರ್ಡ್. ಕರೆಕ್ಟ್ ಸರ್. ಎಸ್. ಓಕೆ, ಸೊ ಇದು ಹೆಡ್ಜಿಂಗ್. ಸೊ ಹೆಡ್ಜಿಂಗ್ ಹೇಳಿದೆ, 2 ಮೀನಿಂಗ್ ಹೇಳಿದೆ. ಮೂರನೇದು ಹೆಡ್ಜಿಂಗ್ ಅಂದರೆ ಟೇಕಿಂಗ್ ದ ರಿವರ್ಸ್ ಆ್ಯಕ್ಷನ್ಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ಬುಲ್ಲಿಶ್ ಮೇಲೆ ಹೋಗುತ್ತೆ ಅಂತ ಹೇಳೋದು ಇಕ್ವಿಟಿನಲ್ಲಿ, ಇನ್ನೊಂದು ಕಡೆಯಿಂದ ಆಪ್ಷನ್ಸಿಂದ ಇಲ್ಲ ಕೆಳಗೆ ಬೀಳುತ್ತೆ ಅನ್ನೋದು. ಮೇಲೋದ್ರೆ ಇಕ್ವಿಟಿ ಕಾಪಾಡಲಿ, ಕೆಳಗೆ ಬಿದ್ದರೆ ಆಪ್ಷನ್ಸ್ ಕಾಪಾಡಲಿ. ಸ್ವರಗಳು ಇಕ್ವಿಟಿ ಸ್ವರ, ಆಪ್ಷನ್ ಸ್ವರ ಎರಡನ್ನೂ ಸೇರ್ಕೊಂಡು ಹೆಡ್ಜ್ ಮಾಡ್ತಕ್ಕಂಥದ್ದು. ಸೊ ಒಂದು ಮಾರ್ಕೆಟ್ನ ಒಂದು ಇನ್ಶೂರೆನ್ಸ್ ಅಂತ ಹೇಳ್ಬೋದು ಇದು. 100% ಇಟ್ ಇಸ್ ಅನ್ ಇನ್ಶೂರೆನ್ಸ್. ಕರೆಕ್ಟ್ ಸರ್, ಅದು 100%. ಏನಾದರೂ ಆಗಲಿ ಒಂದು ಸೇಫರ್ ಸೈಡಲ್ಲಿ ಏನಾಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಸ್ಟಾಪ್ ಲಾಸ್ ಬರುತ್ತೆ, ಈ ಕಡೆ ಹೆಡ್ಜಿಂಗ್ ಅಂತ ಬರುತ್ತೆ. ಸ್ಟಾಪ್ ಲಾಸಿಗೆ ತಂದೆ ಆಗಿರ್ತಕ್ಕಂಥ ಸ್ವಲ್ಪ ಡಿಮೆರಿಟ್ಸ್ ಇದ್ದಾವೆ, ಹೆಡ್ಜಿಂಗಿಗೂ ಕೆಲವೊಂದು ಸ್ವಲ್ಪ ಡಿಮೆರಿಟ್ಸ್ ಇದ್ದಾವೆ. ದುಡ್ಡು ಜಾಸ್ತಿ ಬೇಕು ಅದು ಇದು ಅಂತೇಳಿ. ಆದರೆ ಲಾಭ ಆಗುವ ಚಾನ್ಸಸ್ ಎಲ್ಲಿ ಅಂದರೆ ಹೆಡ್ಜಿಂಗ್ನಲ್ಲಿ, ಸ್ಟಾಪ್ ಲಾಸಲ್ಲಿ ಆಗಲ್ಲ. ಓಕೆ, ಇದು ಅದ್ರ ಬಗ್ಗೆ ಎಲಾಬ್ರೇಟಾಗಿ ಮಾಡ್ತೀವಿ ನಾವು. 3 ದಿನ ಕ್ಲಾಸು, ಅದಾದ ನಂತರ ಮತ್ತೆ 2 ವಾರಗಳ ಕಾಲ ದೇ ಕ್ಯಾನ್ ಕಮ್ ಟು ದ ಇನ್ಸ್ಟಿಟ್ಯೂಟ್. ಇಲ್ಲಿ ಬಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀವಿ ಲೈವ್ ಮಾರ್ಕೆಟ್ನಲ್ಲಿ. ಸೊ ಇದನ್ನೆಲ್ಲ ನಮಗೆ ಒಂದೇ ಒಂದು ಕೋರ್ಸು, 6500 rupees ಎಲ್ಲ ಬಂತು. ಎಷ್ಟೊಂದು ಜನ ಬಂದು ಕೇಳ್ತಾರೆ, ಸರ್ ಎಕ್ಸೆಲ್ ಕಲಿಯೋಕ್ಕೆ 5000 ಕೇಳ್ತಾರೆ ಸರ್, ವರ್ಡ್ ಹೇಳ್ಕೊಡಿ ಅಂದರೆ 5000 ಹೇಳ್ಕೊಡ್ತಾರೆ ಸರ್, ನೀವೇನಿದು ಲಕ್ಷ ಕೋಟಿ ಒಳಗೆಲ್ಲ ದುಡ್ಡು ಮಾಡೋದು, ಅದೇ ನೀವು 6,500 ಅಂತ. ಅದು ಪರಮಾತ್ಮ. ಖಂಡಿತ ಸರ್, ನೀವು ನಮ್ಮ ಫೀಲ್ಡಲ್ಲಿ ಒಂದು ಎಡಿಟಿಂಗ್ ಹೇಳ್ಕೊಡ್ಬೇಕಂದ್ರೆ 10-20 ಸಾವಿರ ರೂಪಾಯಿ ಕೊಡ್ಬೇಕು ಅಲ್ವಾ? ಕರೆಕ್ಟ್ ಸರ್. ಇದು ಮನಿ ಮೇಕಿಂಗ್ ಸ್ಟ್ರಾಟಜಿ, ಯಾರು ಹೇಳ್ಕೊಡಲ್ಲ. ಸೀಕ್ರೆಟ್ ನಾ ಏನಾರ ಹೇಳ್ಕೊಟ್ಬಿಟ್ರೆ ಅವರು ಶ್ರೀಮಂತರಾಗ್ತಾರಲ್ಲ ಅನ್ನೋದಿರುತ್ತೆ ಇವತ್ತಿನ ದಿವಸ. ಅದನ್ನೆಲ್ಲ ಬಿಟ್ಟಾಕಿ ಪ್ರತಿಯೊಬ್ಬರಿಗೂ ಯಾರು ಆಸಕ್ತಿ ತೋರಿಸಿ ಬರ್ತಾರೋ ಅವ್ರಿಗೆ ಸಿಗಲೇಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಓಕೆ, ಕೆಲವೊಂದು ಜನರಲ್ ಕ್ವಶನ್ಸ್ ಅನ್ನ ಕೇಳ್ತೀನಿ. ಸೊ ಯಾರಾದರೂ ನಾವು ಮಾರ್ಕೆಟ್ ಮಾಡ್ತೀವಿ, ಹೆಡ್ಜಿಂಗು ಪ್ರತಿಯೊಂದನ್ನು ಕೂಡ ಕಲ್ತೀವಿ ಅಂದ್ರೂ ಕೂಡ ಮಿನಿಮಮ್ ಎಷ್ಟು ಬಂಡವಾಳದಿಂದ ನಾವು ಮಾರ್ಕೆಟ್ಗೆ ಇಳಿಬೇಕು? ಏನೊಂದು ನಾನು ಹೇಳೋದು ಆ್ಯಕ್ಚುಲಿ ಒಂದು ಬಂಡವಾಳ ಅನ್ನೋದು 10,000 ರೂಪಾಯಿದಿಂದ ಸ್ಟ್ರಾಟಜಿಗಳಿದ್ದಾವೆ, 8,000ಕ್ಕೂ ಸ್ಟ್ರಾಟಜಿಗಳಿದ್ದಾವೆ. ಬಟ್ ಒಂದು ಡೀಸೆಂಟಾಗಿ ಪ್ರಾಫಿಟ್ ಅಂತಂದರೆ ಅಟ್ಲೀಸ್ಟ್ ಒಂದು 40-50 ಸಾವಿರ ರೂಪಾಯಿ ಅಂತೂ ಇರಬೇಕು ಅಂತ ಅನ್ಸುತ್ತೆ ಮಿನಿಮಮ್. ಕಡಿಮೆ ಇದ್ರೂ ಮಾಡಬಹುದು. ಹೆಂಗಾಗುತ್ತೆ, ಕಡಿಮೆ ಇದ್ದ ಕಡಿಮೆ ಲಾಭ. ನೀವು ಇದನ್ನ ಹಾಕ್ತೀರಾ, ನೆಟ್ ಹಾಕ್ತೀರಾ, ಮೀನಿಗೆ ಒಂದೇ ಹಾಕಿದ್ರೆ ಹಿಂಗೆ ಕೂತ್ಕೋಬೇಕು, ಒಂದೇ ಮೀನು ಬರುತ್ತೆ, ಟೈಮ್ ಲೇಟ್ ಆಗುತ್ತೆ. ಸ್ವಲ್ಪ ದೊಡ್ಡ ಬಲೆಯನ್ನು ಬಿಸಿದ್ರೆ ಏನಾಗುತ್ತೆ, ಜಾಸ್ತಿ ಮೀನುಗಳು ಸಿಗುತ್ತೆ ಅಂತ. 20 ಸಾವಿರದಲ್ಲಿ ಸ್ವಲ್ಪ ಲಾಭ ಮಾಡ್ಬೋದು. ಸ್ವಲ್ಪ ಜಾಸ್ತಿ ದುಡ್ಡಿತ್ತು ಅಂದರೆ ಅಡ್ಜಸ್ಟ್ಮೆಂಟು, ಫೈರ್ ಫೈಟಿಂಗ್ ಏನು ಬೇಕು ಮಾಡಿ ಒಟ್ಟ ಲಾಸ್ ಇಲ್ದಂಗೆ ಹೊರಗಡೆ ಬರ್ಬೋದು. ದುಡ್ಡು ಇರ್ಬೇಕು ನೋಡಿ ಅಷ್ಟೇ ಅಲ್ವಾ. 100% ದುಡ್ಡು ಇರಬೇಕು, ಸ್ಟ್ರಾಟಜಿ ಗೊತ್ತಿರಬೇಕು. ಇವೆರಡೇ ಸಕ್ಸಸ್ ಫಾರ್ಮುಲಾ. ಪ್ರತಿಯೊಂದು ವಿಚಾರವನ್ನು ಕಲಿಯೋಕ್ಕೆ ನಮಗೊಂದು ಡ್ಯೂರೇಷನ್ ಅಂತ ಇರುತ್ತೆ. ಕಾಲೇಜ್ಗೆ ಹೋದ್ರೂ ಒಂದು ಡ್ಯೂರೇಷನ್, ಹೈಸ್ಕೂಲ್ಗೆ ಹೋದ್ರೂ ಒಂದು ಡ್ಯೂರೇಷನ್. ಸೊ ನಿಮ್ಮ ಪ್ರಕಾರ ನಿಮ್ಮ ಹೆಡ್ಜಿಂಗ್ ಅನ್ನ ಕಲಿತು ನಾವು ಕೂಡ ಮಾರ್ಕೆಟಲ್ಲಿ ಒಂದು ಪ್ರಾಫಿಟೇಬಲ್ ಟ್ರೇಡರ್ ಆಗಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ? ನನ್ನ ಪ್ರಕಾರ ಒಂದು 90 days ಬೇಕೇ ಬೇಕಾಗುತ್ತೆ. 3 ತಿಂಗಳು ಬೇಕು. 3 ತಿಂಗಳು ಅಂದರೆ ಏನಂದರೆ ನಾನು ಹೇಳ್ಕೊಟ್ಮೇಲೆ 3 ದಿನಕ್ಕೆ ರೆಡಿ ಆಗ್ತಾರೆ. ಬಟ್ ಈ ಎಮೋಷ್ನಲ್ ಬ್ಯಾಲೆನ್ಸ್ ಮಾಡೋದು ಬರಬೇಕಲ್ಲ. ಅಯ್ಯೋ ಮೇಲೋಯ್ತು, ಅಯ್ಯೋ ಕೆಳಗೆ ಬಂತು ಅಂದರೆ ಏನದು? ಸ್ಟಾಕ್ ಮಾರ್ಕೆಟ್ ಇರೋದೇ ಮೇಲೆ ಹೋಗೋಕ್ಕೆ, ಕೆಳಗೆ ಬೀಳೋಕ್ಕೆ. ಅಯ್ಯೋ ಮೇಲೋಯ್ತು ಅಂದರೆ ಅದು ಇರೋದೇ ಮೇಲೆ ಹೋಗ್ಲಿಕ್ಕೆ, ಅಥವಾ ಅದು ಇರೋದೇ ಕೆಳಗೆ ಬೀಳಲಿಕ್ಕೆ. ಸೊ ನಾವು ರೆಡಿ ಇದ್ದೇವಾ? ಅದು ಮೇಲೆ ಹೋದಾಗ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ, ನಾವು ಕಂಟ್ರೋಲ್ಡ್ ಆಗಿದ್ದೇವಾ, ಅದನ್ನು ಕಲ್ತ್ಕೋಬೇಕು. ಅಂದರೆ ಸೈಕಾಲಜಿ ಆಫ್ ಟ್ರೇಡಿಂಗ್ ಪಕ್ವಗೊಳ್ಬೇಕು ನಾವು. ಎಸ್, ರೆಡಿ ಆಗಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟಿಗೆ ಇರ್ಬೋದು, ಒಬ್ಬರು ಅಡ್ವೊಕೇಟಿಗೆ ಇರ್ಬೋದು, ಒಬ್ಬ ಡಾಕ್ಟ್ರಿಗೆ ಇರ್ಬೋದು. ಸರ್ ಏನು ಮಾಡ್ತೀರಾ ನೀವು ಅಂತ ಕೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತಾರೆ. ನಾನು ಐ ವಾಸ್ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಇಲ್ಲಿ ತನಕ. ಏನು ಪ್ರಾಕ್ಟೀಸ್ ಅಂದರೆ ಒಂದೇ ಕೆಲಸನ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಹೋದಾಗ ಎಕ್ಸ್ಪರ್ಟೈಸ್ ಸಿಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಅಂತ ಕರಿತೀವಿ. ಯಾರು ಡಾಕ್ಟರ್ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಯಾರು ಹೇಳಲ್ಲ. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪ್ರಯತ್ನಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀನಿ. ಅದೇ ಥರದ ರೋಗ ಲಕ್ಷಣಗಳನ್ನು ಹಿಡಿಯೋದು, ಅದಕ್ಕೆ ಔಷಧಿ ಕೊಡ್ತಕ್ಕಂಥದ್ದು. ಸರಿ ಆಯಿತಾ, ಓಕೆ, ನೆಕ್ಸ್ಟ್ ಕ್ಲೈಂಟಿಗೂ ಬಂದಾಗ ಇದೇ ಥರ ರೋಗ ಲಕ್ಷಣ ಕಂಡ್ರೆ ಹೇಗೆ ಒಂದು ಟ್ರೀಟ್ಮೆಂಟ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದಾಗ ಅದರದ್ದು ಆಗು ಹೋಗುಗಳು ಗೊತ್ತಾಗುತ್ತೆ. ಸೇಮ್ ಟೈಪ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಕ್ವಿಟಿ ಬೈ ಮಾಡಿದ್ದೀವಿ, ಏನೇನು ಮಾಡ್ಬೋದು? ಓಕೆ ಕಾಲ್ ಸೆಲ್ ಮಾಡ್ಬೋದು, ಪುಟ್ ಬೈ ಮಾಡ್ಬೋದು, ಫ್ಯೂಚರ್ ಸೆಲ್ ಮಾಡ್ಬೋದು. ಇದಕ್ಕಿದು ಹೆಡ್ಜಿಂಗ್ ಮಾಡ್ಬೋದು. ಓಕೆ ಫ್ಯೂಚರ್ ಬೈ ಮಾಡಿದ್ದೀನಿ, ಫ್ಯೂಚರ್ ಬೈಗೆ ಏನು ಮಾಡ್ಬೋದು ಹೆಡ್ಜಿಂಗು? ಓಕೆ ಸಿಂಪಲ್ಲು, ಐದರ್ ಪುಟ್ ಬೈ ಮಾಡ್ಬೋದು, ಇಲ್ಲ ಕಾಲ್ ಸೆಲ್ ಮಾಡ್ಬೋದು. ಎರಡೇ. ನಾವು ವಾರನ್ ಬಫೆಟ್ ಸರ್ ಹತ್ರ ಹೋದರೂ ಕೂಡ, ಸರ್ ನಮಗೊಂದು ಸ್ವಲ್ಪ ಹೇಳಿ ಹೆಡ್ಜಿಂಗ್ ಮಾಡ್ಬೇಕು, ನಾನು ಫ್ಯೂಚರ್ ಬೈ ಮಾಡಿದ್ದೀನಿ ಅಂದರೆ ಎರಡೇ ಉತ್ತರ ಇದೆ. ಐದರ್ ಕಾಲ್ ಸೆಲ್ ಮಾಡಿ ಆರ್ ಪುಟ್ ಬೈ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಹೊರತು ಮೂರನೇದು ಹೇಳಕ್ ಸಾಧ್ಯನೇ ಇಲ್ಲ. ಏನು ಟೆಕ್ನಿಕ್ಸ್ಗಳನ್ನು ಮಾಡ್ಬೋದು ಅಷ್ಟೇ. ಈ ವಾರದ್ದು ಮುಂದಿನ ವಾರದ್ದು ಈ ಥರ
ಸ್ಟ್ರಾಟಜಿಗಳನ್ನು ಬಿಲ್ಡ್ ಮಾಡ್ಬೋದು. ಸೊ ಅದನ್ನೇ ನಾನು ಹೇಳೋದು, ಕಲೀರಿ ಕಲೀರಿ ಕಲೀರಿ, ಯಾರ ಹತ್ರ ಅದು ಕಲೀರಿ. ಇಲ್ಲ ನಾನಂತೂ ಇದ್ದೀನಿ, ಯಾವಾಗಲೂ ಇದ್ದೀನಿ, ನಾನು ನಿಮಗೋಸ್ಕರ ಇದ್ದೀನಿ, ಬಂದು ಕಲೀರಿ ಅಂತೀರಾ. ಟೇಕ್ ದ ಬೆಸ್ಟ್ ಯೂಸ್ ಆಫ್ ಮೀ ಅಂತ ಹೇಳ್ತೀನಿ ನಾನು. ಇನ್ನೊಂದು ವಿಚಾರ ಸರ್, ಇವಾಗ ನಾನು ನೋಡ್ದಂಗೆ ನಿಮ್ಮ ಕ್ಲಾಸಲ್ಲೆಲ್ಲ ನೋಡಿದೆ ಎಲ್ಲರೂ ಆಲ್ಮೋಸ್ಟ್ ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರ ಹತ್ರನೂ ಲ್ಯಾಪ್ಟಾಪ್ ಇರೋದು. ಲ್ಯಾಪ್ಟಾಪ್ ಅವಶ್ಯಕತೆನೇ ಇಲ್ಲ ಅಂತೀರಾ? ನಾನು ಕೋಟಿಗಟ್ಟಲೆ ವ್ಯವಹಾರಗಳನ್ನು ಕೇವಲ ಒಂದು ಮೊಬೈಲ್ನಲ್ಲಿ ಯೂಸ್ ಮಾಡ್ತೀನಿ. ಈಗಿನ ಮೊಬೈಲ್ಗಳು ಬೇರೆ ಪವರ್ಫುಲ್ ಆಗಿದೆ. ಏನು ಪವರ್ಫುಲ್ ಮೊಬೈಲು ಬೇಕಾಗಿಲ್ಲ, 10,000 ರೂಪಾಯಿ ಮೊಬೈಲ್ ಇದ್ರೂ ಮಾಡ್ಬೋದು. ಸಾಕ ಸರ್ ಅದು? ಇಂಟರ್ನೆಟ್ ಬರುತ್ತಾ? ಸಾಕು. ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರ್ಬೇಕು ಅಷ್ಟೇ, ಅದು ಇಂಪಾರ್ಟೆಂಟ್. ಯಾವುದೋ ಒಂದೆಲ್ಲೋ ಸಿಂಗಲ್ ಕಡ್ಡಿ ಇರುತ್ತೆ, ಅಲ್ಲೊಂದು ನೆಟ್ವರ್ಕ್ ಇರಲ್ಲ, ಬರೋದು ಡಾಟಾ ತೊಗೊತಾ ಇರಲ್ಲ, ಅದು ಹಂಗಿದ್ರೆ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಬೇಸಿಕ್ ಮೊಬೈಲ್ ಒಂದು 10-12 ಸಾವಿರ ರೂಪಾಯಿ ಫೋನ್ ಇದ್ರೂ ಓಕೆ, ಅದಕ್ಕೆ ಇಂಟರ್ನೆಟ್ ಆಕ್ಸೆಸ್ ಇರಬೇಕು. ಅಂತ ಒಳ್ಳೆ 5G ಇಂಟರ್ನೆಟ್ ಕನೆಕ್ಷನ್ಸ್ ಇದ್ರೆ ಅವೆಲ್ಲ ಬಿಡಿ, ಐಫೈ ಕೇಳ್ತಾ ಇದ್ದಾರೆ ಅಷ್ಟೊಂದೆಲ್ಲ. ಇಲ್ಲ ಮಾಮೂಲಿ 10,000 5G ಬಂದಿದೆ. 5G ಇದ್ರೆ ನಾವು ಸೂಪರ್ ಫಾಸ್ಟ್ ಆಗಿ ರನ್ ಆಗ್ತಾ ಇದೆ ಇವಾಗ. ಏನಂದ್ರೆ ಇತ್ತೀಚೆಗೆ ಏನಂದ್ರೆ ಒಂಥರ ಟ್ರೇಡರ್ ಅಂದ್ರೆ ಹಿಂಗಿರ್ತಾರೆ ಹಂಗಿರ್ತಾರೆ, ಅವೆಲ್ಲ ಏನಿಲ್ಲ. ಇಲ್ಲಿ ಯಾವ ಥರ ಸ್ಟೋರ್ ಆಗಿದೆ ಮೈಂಡ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ಯುವರ್ ಲ್ಯಾಪ್ಟಾಪ್ ಆರ್ ಮೊಬೈಲ್. ಓಕೆ ಸರ್, ನನ್ನ ಫೈನಲ್ ಕ್ವಶನ್ ಅಂತಂದರೆ, ಯಾರೇ ಕೂಡ ನಾವು ಕಲಿತೀವಿ ಮಾಡ್ತೀವಿ ಸ್ಟಾಕ್ ಮಾರ್ಕೆಟಲ್ಲಿ ಬರ್ತೀವಿ ಅಂತಂತಂದರೆ, ನಿಮ್ಮ ಪ್ರಕಾರ ನಾವು ಇಲ್ಲಿ ಇದನ್ನು ಆ್ಯಸ್ ಅ ಫುಲ್ ಟೈಮ್ ಆಗಿ ಒಂದು ವರ್ಕ್ ಆಗಿ ತೊಗೋಬೋದಾ? ನಮ್ಮ ಜೀವನವನ್ನು ಫ್ಯಾಮಿಲಿನ ಇದರಲ್ಲೇ ನೋಡ್ಕೋಬೋದಾ? ನೋಡಿ, ಇದು ಒಂದು ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ. ಈಗ ಒಬ್ಬ ಮನುಷ್ಯನಿಗೆ 25,000 ರೂಪಾಯಿ ಸಂಬಳ ಇದೆ ಅಂತ ಇಟ್ಕೊಳ್ಳಿ, ಅಟ್ಲೀಸ್ಟ್ 6 ತಿಂಗಳ ತನಕ 50,000 ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ತೋರಿಸ್ಬೇಕು ಅವರಿಗೆ ಅವರೇ. ಅಂದರೆ 25,000 ನೀವು ಬಿಟ್ಬಿಟ್ಟು ನೀವು ಮುಂದೆ ಏನೋ ಬೇರೆ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಸ್ಟ್ರಾಟಜಿಗಳು ನಿಮಗೆ ಡಿಪ್ಲಾಯ್ ಮಾಡೋಕ್ಕೆ ಬರುತ್ತಾ, ಹಾಕ್ಲಿಕ್ಕೆ ಬರುತ್ತಾ? ಹಾಗಿದ್ರೆ 50,000 ರೂಪಾಯಿ ಕಂಟಿನ್ಯೂಸ್ 6 ತಿಂಗಳು ಲಾಭ ಮಾಡಿ ನೀವೇ ತೋರಿಸ್ಕೊಳ್ಳಿ. ದೆನ್ ಓನ್ಲಿ ಯು ಆರ್ ಎಲಿಜಿಬಲ್. ಇಲ್ಲಪ್ಪ ಸ್ಟಾಕ್ ಮಾರ್ಕೆಟ್ನಲ್ಲಿ ಮೊನ್ನೆ ಏನೋ ತೊಗೊಂಡೆ ಒಳ್ಳೆ ಲಾಭ ಆಗ್ಬಿಡ್ತು, ಆ ಒಂದೇ ಕಾನ್ಫಿಡೆನ್ಸಿಂದ ಹೋಗಿ ನಾನು ಇವತ್ತು ಕೆಲಸ ಬಿಡ್ತಿದ್ದೀನಿ, ದಯವಿಟ್ಟು ಮಾಡಬೇಡಿ ಸ್ನೇಹಿತರೆ. ಇದನ್ನು ಹೇಳ್ತೀನಿ, ಹೇಳಿ ಸರ್, ತುಂಬ ಒಳ್ಳೆ ಸ್ನೇಹಿತರೆ. ಏನು ಹೇಳ್ತೀನಿ ಅಂದರೆ, ಸರ್ ನಾನು ಜಾಬ್ ಬಿಟ್ಬಿಟ್ಟು ಫುಲ್ ಟೈಮ್ ಇದನ್ನೇ ಮಾಡಲಾ, 6 ತಿಂಗಳು ಟೈಮ್ ತೊಗೊಳೋಣ. ನಮ್ಮ ಸ್ಯಾಲ್ರಿ 25,000 ಇತ್ತು, ನಾವು 50,000 ಕನ್ಸಿಸ್ಟೆಂಟಾಗಿ 6 ತಿಂಗಳ ತನಕ ಪ್ರಾಫಿಟ್ ಮಾಡಿ ನೋಡಬೇಕು. ಪ್ರಾಫಿಟ್ 6 ತಿಂಗಳು ಬರ್ತಾ ಇದೆ ಅಂದರೆ ವಿ ಆರ್ ರೆಡಿ ಫಾರ್ ಟೇಕಿಂಗ್ ದ ಟ್ರೇಡಿಂಗ್ ಆ್ಯಸ್ ಅವರ್ ಪ್ರೊಫೆಷನ್. ನಾವು ಟ್ರೇಡಿಂಗೇ ಪ್ರೊಫೆಷನ್ ಆಗ್ತಾ ಹೋಗೋದು. ಯಾವಾಗೋ ಒಂದು ಸರಿ ಏನೋ ಒಂದು ಮಾಡಿದ್ದೆ ಸರಿ, ಏನೋ ಲಕ್ ಚೆನ್ನಾಗಿತ್ತು ಬಂದ್ಬಿಡ್ತು ಅಂದರೆ ಅದಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಅಟ್ಲೀಸ್ಟ್ 6 ಮಂತ್ಸ್ ಯು ಶುಡ್ ಟೇಕ್ ಕರೆಕ್ಟಾಗಿ ನಿಮ್ಮ ಅಂದ್ಕೊಂಡಿರೋದು ಇಂಡಿಕೇಟರ್ಸ್ಗಳು, ಚಾರ್ಟ್ ಟ್ರೇಡಿಂಗು, ಹೆಡ್ಜಿಂಗು, ಬ್ರೇಕ್ ಇವನ್ ಪಾಯಿಂಟು, ಇಂಟ್ರೆನ್ಸಿಕ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ, ಪ್ರತಿಯೊಂದ್ರದ್ದು ನಾಲೆಜ್ ಬಂದ ಮೇಲೆ ನೀವು ಹೇಳ್ದಂಗೆ ಅದು ಮಾರ್ಕೆಟ್ ಏನಾಗುತ್ತೆ ಅಂದರೆ ನೀವು ಹೇಳ್ದಂಗೆ ಆಗ್ತಾ ಹೋಗುತ್ತೆ. ಯು ವಿಲ್ ಸ್ಟಾರ್ಟ್ ಸ್ಪೀಕಿಂಗ್ ಟು ದಿ ಚಾರ್ಟ್ಸ್ ನೋಡ್ತಾ ಕಮಾನ್ ನೀನು ಇಲ್ಲಿ ಬರೋದು ಗ್ಯಾರಂಟಿ, ಯಾಕೆ ಬರಲ್ಲ, ಇದಕ್ಕೆ ಈ ಥರ ಸಪೋರ್ಟ್ಗಳು ಸಿಗ್ತಾ ಇದ್ದಾವೆ, ನೀವು ಇಲ್ಲಿಗೆ ಬರೋದು ಗ್ಯಾರಂಟಿ, ಈ ಥರ ನೀವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮಾರ್ಕೆಟ್ ಜೊತೆಗೆ. ಯಾಕಂದರೆ ದಟ್ ಶುಡ್ ಬಿ ದ ಲವ್ ಅಫೆಕ್ಷನ್ ಟುವರ್ಡ್ಸ್ ದ ಮಾರ್ಕೆಟ್. ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ, ನಾಲೆಜ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಹಾಗಾದರೆ ಸೂಕ್ತವಾದಂತಹ ಯಾವುದು ನೋಡಬೇಕು, ಏನು ಕಲಿಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಇಡೋಣ. ಮಾರ್ಕೆಟ್ ಡೆಫಿನೆಟ್ಲಿ ದುಡ್ಡು ಕೊಟ್ಟೇ ಹೋಗ್ಬೇಕು ಅದು. ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ನಾಲೆಜ್ ಇಲ್ಲ ಅಂದರೆ ಎದೆ ಯಾವಾಗಲೂ ಧಡ್ 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 ಅಂತ ಇರುತ್ತೆ. ಅದೇ ಚೆನ್ನಾಗಿ ಅರ್ಥಕೊಂಡು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದೇ ಧಡ್ ಧಡ್ ಅನ್ನೋ ಹೃದಯ ದುಡ್ಡು 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 ಅನ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ದಡ್ ಅನ್ಬೇಕು, ದುಡ್ಡು ಅನ್ಬೇಕು ಅನ್ನೋದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ದುಡ್ಡು ಅನ್ಬೇಕು. ಎಸ್, ಅಂದರೆ ಹಿರಿಯರು ಹೇಳಿದ್ದು ನಾನು ಕೇಳ್ತೀನಿ, ಬಡವನಾಗಿ ಹುಟ್ಟುವುದು ನಮ್ಮ ತಪ್ಪಲ್ಲ, ಬಡವನಾಗಿ ಸಾಯುವುದು ನಮ್ಮ ತಪ್ಪು. ಅಂದರೆ ನಮ್ಮ ಪರಿಶ್ರಮ ಅದು ಇಲ್ಲ ಅಂತ ಅರ್ಥ. ಅದೇ ಸೂರ್ಯ ಅದೇ ಚಂದ್ರ ಎಲ್ಲರಿಗೂ. ಒಬ್ಬ ಮನುಷ್ಯ ನಾನು ಏನು ಮಾಡ್ತೀನಿ ಅಚೀವ್ ಮಾಡ್ತೀನಿ ಅಂತಾರೆ, ಇನ್ನೊಬ್ಬರೇ ಇಲ್ಲಪ್ಪ ನಾನು ಆರಾಮಾಗಿ ಟಿ ವಿ ನೋಡ್ಕೊಂತ ಮನೇಲಿ ಇರ್ತೀನಿ ಅಂತಾರೆ. ಹಾಗಾದರೆ ಸೂರ್ಯ ಚಂದ್ರ ಎಲ್ಲ ಸೇಮ್ ಆದ್ರೆ ಬೇರೆ ಇದ್ದಾರ? ಸೇಮ್. ನಮ್ಮ ಆಲೋಚನೆಗಳು, ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅದ್ರ ಪಕ್ವತೆ ನಮಗೆ ಸಿಕ್ಕಿಲ್ಲ ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಈಸ್ ಎನ್ ಅಮೇಝಿಂಗ್ ಪ್ಲೇಸ್ ಟು ಮೇಕ್ ಮನಿ. ಗೊತ್ತಿಲ್ಲ ಅಂದರೆ ಇದರಷ್ಟು ಕರಾಳವಾದಂತಹ ಮಾರ್ಕೆಟ್ ಮತ್ತೊಂದಿಲ್ಲ, ಕಳ್ಕೊಂಡು ಹೋಗೋದು ಗ್ಯಾರಂಟಿ. ಸೊ ಗೊತ್ತಿಲ್ಲದವರಿಗೆ ಸ್ನೇಹಿತರೆ ಒಂದು ಚಿಕ್ಕ ಪೀಸ್ ಆಫ್ ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಈ ಆಪ್ಷನ್ಸ್ ಫ್ಯೂಚರ್ಸ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕೈ ಹಾಕಬೇಡಿ, ಕಲಿಯದೆ ಮಾಡಲೇಬೇಡಿ. ನಿಮ್ಮೂರಲ್ಲೇ ಹೇಳ್ಕೊಡ್ತಾರ, ನಿಮ್ಮ ಯಾರಾದರೂ ಹೇಳ್ಕೊಡ್ತಾರ ಆಪ್ಷನ್ಸ್ ಬಗ್ಗೆ, ಮಾಡೋದಿದ್ರೆ ಮಾಡ್ಬೋದು ಆ್ಯಸ್ ಎ ಹೆಡ್ಜಿಂಗ್ ಟೂಲ್. ಇಲ್ಲ ಅಂದರೆ ಮಿನಿಮಮ್ 40% ರಿಟರ್ನ್ಸ್ ಹೇಗೆ ಮಾಡೋದು ಒಂದು ವರ್ಷಕ್ಕೆ, ಯಾವಾಗ ತೊಗೋಬೇಕು, ಏನು ತೊಗೋಬೇಕು, ETF ಅಂದ್ರೇನು, ಬೀಸ್ ಅಂದ್ರೇನು, ಶೇರ್ಸ್ ಅಂದ್ರೇನು, ಅದ್ರ ಬಗ್ಗೆ ನಾವು ಸಮಗ್ರವಾಗಿ ತಿಳ್ಕೊಳ್ಳೋಣಂತೆ. ಯಾಕಂದರೆ ಒನ್ ಆಫ್ ದ ಬ್ಯೂಟಿಫುಲ್ ವೆಲ್ತ್ ಕ್ರಿಯೇಷನ್ ಪ್ರಾಡಕ್ಟ್ ಯಾವ್ದಾರ ಇದ್ದರೆ ದಟ್ ಈಸ್ ETFs ಆ್ಯಂಡ್ ಬೀಸ್.
ಅದ್ರ ಬಗ್ಗೆ ಮಾತಾಡ್ಕೊಂತ ಹೊರಟ್ರೆ ಮತ್ತೆ ತಾಸುಗಟ್ಟಲೆ ಮಾತಾಡ್ತೀನಿ ನಾನು. ಸಪ್ರೇಟ್ ಯಾಕಂದರೆ ಡೆಫಿನೆಟ್ಲಿ ಬಿಕಾಸ್ ಅದೊಂದು ಅಸ್ತ್ರ ಸರ್. ನಾನು ಏನು ಮಾಡಲ್ಲ ಸ್ನೇಹಿತರೆ, ಒಂದು ಸ್ಟ್ರಾಟಜಿ ಕೂಡ ನಾವು ಮಾಡಿದ್ದೀವಿ. ಆ ಸ್ಟ್ರಾಟಜಿ ಹೆಸರು ಏನು ಅಂದರೆ ಸುಮ್ಮನಿರಿ ಸ್ಟ್ರಾಟಜಿ. ಏನು ಹೆಸರು ಹೇಳಿ? ಸುಮ್ಮನಿರಿ ಸ್ಟ್ರಾಟಜಿ. ನಾನು ಏನು ಮಾಡಲ್ಲ ಸರ್, ನನ್ನ ಪಾಡಿಗೆ ನಾನು ಜಾಬ್ಗೆ ಹೋಗ್ತೀನಿ, ನಾನು ಏನು ಇನ್ವೆಸ್ಟ್ ಮಾಡಬೇಕು? ವಿ ಹ್ಯಾವ್ ಬಿಲ್ಡ್ ಎ ಸಿಸ್ಟಮ್. ಸೊ ಯಾರಿಗೆ ಇದು ವಿಡಿಯೋ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಲಿಬೇಕು ಅನ್ನೋ ಆಸಕ್ತಿ ಇದೆ, ಪ್ರತಿ ಶನಿವಾರ ನಮ್ಮದೊಂದು ಸೆಮಿನಾರ್ ಕಂಡಕ್ಟ್ ಮಾಡ್ತೀವಿ ಇಲ್ಲಿ ಬೆಳಗ್ಗೆ 10:30 1 ಗಂಟೆ ತನಕ. ಯು ಕ್ಯಾನ್ ಅಟೆಂಡ್ ದ ಸೆಮಿನಾರ್. ನಿಮಗೊಂದು ಅರ್ಥ ಆಗುತ್ತೆ, ಯಾವುದೇ ಶುಲ್ಕಗಳಿಲ್ಲ, ಫ್ರೀ ಆಫ್ ಕಾಸ್ಟ್ ಸರ್, ಅದು ಫ್ರೀ ಆಫ್ ಕಾಸ್ಟ್. ಅದೇ ರೀತಿ ಪ್ರತಿ ಭಾನುವಾರ 12 ಗಂಟೆಯಿಂದ 5 ಗಂಟೆ ತನಕ ಡೆಮೋ ಸೆಷನ್ಸ್ ಇರುತ್ತೆ. ದಯಾನಂದ್ ಸರ್ ಪಾಠ ಹೆಂಗೆ ಮಾಡ್ತಾರೆ, ಏನು ಹೇಳ್ಕೊಡ್ತಾರೆ, ಕ್ಲಾಸ್ ರೂಮ್ ಹೆಂಗಿರುತ್ತೆ, ಜನಗಳು ಬಂದು ಯಾವ ಥರ ಕೂತ್ಕೊತಾರೆ, ಯಾವ ವರ್ಗದ ಜನ ಇರ್ತಾರೆ, ಯಾವ ಏಜ್ ಗ್ರೂಪ್ನವ್ರು ಇರ್ತಾರೆ, ಒಂದು ಕುತೂಹಲ ಇರುತ್ತೆ. ಏನು ಇವತ್ತು ನಂಬರ್ 1 ಅಂತ ಹೇಳ್ತಾರಲ್ಲ, ನಾನು ಹೇಳಲ್ಲ, ಜನ ನೀವು ಅದೇ ಎಲ್ಲರೂ ಹೇಳ್ತಾರೆ, ಏನು ಸರ್ ಈಗ ಇಷ್ಟು ಇದ್ರಾಗ ಹೇಳ್ತೀರಾ ಅಂತ. ನೋಡಬೇಕು ಕ್ಲಾಸ್ ರೂಮ್ ಹೇಗಿರುತ್ತೆ. ಬನ್ನಿ, ನೋ ಚಾರ್ಜಸ್, ಕಮ್ ಆ್ಯಂಡ್ ಸಿಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಯು ಕ್ಯಾನ್ ಸಿ ದ ಕ್ಲಾಸಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಸೂಪರ್ ಆಗಿ ಹೇಳಿದ್ರಿ. ಸೊ ನಾವು ಇನ್ನ ಇದನ್ನ ಆ್ಯಡ್ ಮಾಡ್ತಾ ಹೋದ್ರೆ ದೊಡ್ಡದಾಗತ್ತೆ ಅಂತ ಹೇಳ್ಬೋದು. ಬಟ್ ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ರೆ ಸರ್ದೆ CA ದಯಾನಂದ್ ಬೊಂಗಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಬರ್ಬೋದು. ಆ್ಯಂಡ್ ಇವರ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ಎಲ್ಲಿ ಬೇಕಾದರೂ ಕೂಡ ನೀವು ಇವ್ರನ್ನ ಫಾಲೋ ಮಾಡ್ಬೋದು. ಎಲ್ಲ ವಿಡಿಯೋಸ್ ನೋಡಿ ಹೌದು ಗುರು ಇವ್ರಿಗೆ ನಾಲೆಜ್ ಇದೆ ಅಂತ ನಿಮಗೆ ಮನದಟ್ಟ ಆದರೆ ಬನ್ನಿ ಸರ್ ಹತ್ರ. ಬೇಡ ಯಾಕಂದರೆ ಐ ವರ್ಕ್ ವಿತ್ ಲಾಟ್ ಆಫ್ ಪ್ಯಾಷನ್. ದೇವರಲ್ಲಿ ಕೇಳ್ಕೊತೀನಿ, ನನ್ನ ಹತ್ರ ಏನಾರ ನಿಜವಾಗ್ಲೂ ಇದ್ದರೆ ಮಾತ್ರ ನನ್ನ ಹತ್ರ ಯಾರಾದರೂ ಕಲೀಲಿ. ದುಡ್ಡು ಮಾಡಬೇಕು ಅಂದರೆ ನನ್ನ ಹತ್ರ ಟ್ರೇಡಿಂಗ್ ಇದೆ, ಕರೆಕ್ಟ್ರಾ? ಮಾಡ್ಕೊಳ್ಬೋದು. ಇಷ್ಟು ಜನ 17-18 ಜನ ಸ್ಟಾಫ್ ಇರ್ತಕ್ಕಂಥ ಒಂದು ಆಫೀಸು, ಇಷ್ಟು ದೊಡ್ಡದೊಂದು 3 ಫ್ಲೋರ್ ಆಫೀಸ್ ಮಾಡಿದ್ದೀವಿ. ಆ ಸಂತೃಪ್ತಿ ನನಗಿದೆ. ಸೊ ಬಂದಿರೋರೆಲ್ಲ ಇಲ್ಲಿ 90% ಬಂದಿರತಕ್ಕಂಥದ್ದು ಕೇವಲ ರೆಫರೆನ್ಸ್. ಸರ್ ನಮ್ಮ ತಂದೆಯವ್ರು ಕಳಿಸಿದ್ರು, ನಮ್ಮ ತಂದೆಯವ್ರ ಫ್ರೆಂಡ್ ಯಾರೋ ನೋಡಿದ್ರಂತೆ, ನಮ್ಮ ಚಿಕ್ಕಪ್ಪ ಬಂದಿದ್ರಂತೆ, ನಮ್ಮ ಫ್ರೆಂಡಿನ ಫ್ರೆಂಡ್ ನೋಡಿದ್ರಂತೆ, ಇವರೇ ಬರ್ತಾ ಇರ್ತಕ್ಕಂಥದ್ದು. ಸೊ ಇಟ್ಸ್ ಕಾಲ್ಡ್ ಎ ಟೈರ್ 1, ಟೈರ್ 2, ಟೈರ್ 3, ಟೈರ್ 4 ರೆಫರೆನ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಬಿಸ್ನೆಸ್ ಮಾತಿನಲ್ಲಿ ಹೇಳಿದ್ರೆ. ಸೊ ಬರ್ತಾ ಇರ್ತಾರಲ್ಲ ಟೈರ್ 5, ಟೈರ್ 6 ಅವ್ರು ಯಾರೋ ಹೇಳಿದ್ರಂತೆ ಈ ಥರ. ಸೊ ದಟ್ ಗಿವ್ಸ್ ಆನ್ ಇಮ್ಮೆನ್ಸ್ ಹ್ಯಾಪಿನೆಸ್. ಸೊ ಮೋಟಿಂದನೇ ನೀವು ಜಾಸ್ತಿ 100%. ಅದರ್ವೈಸ್ ನಮ್ದೆಲ್ಲಿದೆ ಒಂದು ಪ್ಯಾಂಪ್ಲೆಟ್ ಇಲ್ಲ, ಕೇಳಿರಿ. ಒಂದು ಪ್ಯಾಂಪ್ಲೆಟ್ ಇಲ್ಲ, ಒಂದು ನ್ಯೂಸ್ ಪೇಪರ್ ಆ್ಯಡ್ಸ್ ಇರಂಗಿಲ್ಲ, ಎಲ್ಲಿ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ನಮ್ಮ ಬಗ್ಗೆ, ನಮ್ಮ ವಿಡಿಯೋಸ್ ಬಗ್ಗೆ, ನಮ್ಮ ಒಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ಲಾಸ್ ಆದಮೇಲೆ ನಾವು ಫೀಡ್ಬ್ಯಾಕ್ ತೊಗೊತೀವಿ. ಸೊ ಆ ಫೀಡ್ಬ್ಯಾಕ್ನಲ್ಲಿ ಟ್ರೂ ಫೀಡ್ಬ್ಯಾಕು ಇವತ್ತು ನಮ್ಗೆ ಖುಷಿ ಆಗುತ್ತೆ ಅಂದರೆ 5 ಸ್ಟಾರ್ 5 ಸ್ಟಾರ್ ಇರ್ತಕ್ಕಂಥ ನಮ್ಮದೊಂದು ಗೂಗಲ್ ರಿವ್ಯೂಸ್. ನೀವು 10,000 ರೂಪಾಯಿ ಕೊಡ್ತೀನಿ ಅಂದರೆ ಯಾವ ಮನುಷ್ಯನ ನಿಮಗೆ 5 ಸ್ಟಾರ್ ಹಾಕಲ್ಲ. ನನಗೆ ಆ ಸಂತೃಪ್ತಿ ತುಂಬ ಇದೆ. ನನಗೆ ಜನರ ಆಶೀರ್ವಾದ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು. ನನಗಿಂತ ಏಜ್ನ ಯಾರ್ಯಾರು ಇದ್ದಾರೆ ಎಲ್ಲರೂ ನನಗೆ ಹಾರೈಸಿ ನಾನು ಬೆಳೆಯೋಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸತ್ಯವಾದಂಥ ರೀತಿಯಲ್ಲಿ ಹೆಂಗೆ ಮಾಡ್ಬೇಕು, ದುಡ್ಡನ್ನು ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡಿದ್ರೆ ತಪ್ಪು, ಈ ತಪ್ಪುಗಳನ್ನು ಮಾಡಿಬಿಡಿ, ಸರಿಯಾದ ದಾರಿ ಹಿಂಗೆ ಹೋದರೆ ಒಳ್ಳೆಯದು ಅಂತ ಹೇಳ್ಕೊಡೋ ನನ್ನ ಕೆಲಸ ನಂದು. ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಫೈನಲ್ ಆಗಿ ನಮ್ಮ ಕನ್ನಡದ ಜನತೆಗೆ ಒಂದು ವಿಚಾರವನ್ನು ಹೇಳಿ. ಸೊ ಯಾರ್ಯಾರು ನೋಡ್ತಾ ಇರ್ತಾರೆ, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ, ಅವ್ರ ಪಕ್ಕದಲ್ಲಿರೋರು ಹೇಳೋರು ಏನು ಗೊತ್ತಾ ಸರ್, ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಂಬಲ್, ಹೋಗ್ಬೇಡ ಇಲ್ಲಿಂದ ದುಡ್ಡು ಕಳೆದವರೇ ಜಾಸ್ತಿ, ನೀವು ದುಡ್ಡು ತೊಗೊಂಡೋಗಿ ಹಾಳಾಗ್ತೀಯಾ, ಕಲ್ತಿದ್ದೇನೂ ಇಲ್ಲ. ಸೊ ಇಂಥವ್ರಿಗೋಸ್ಕರ ಫೈನಲ್ ಆಗಿ ಒಂದು ಸಂದೇಶ ಕೊಟ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಡೆಫಿನೆಟ್ಲಿ ಜೂಜ್ ಅಂತೂ ಅಲ್ಲೇ ಅಲ್ಲ. ಇಟ್ ಈಸ್ ಪ್ಯೂರ್ ಸೈನ್ಸ್ ಅಂತೂ ಅಲ್ಲ. 1 + 1 = 2 ಅಂತ ಪ್ರೂವ್ ಮಾಡ್ತೀರಾ? ಸಾಧ್ಯ ಇಲ್ಲ. 1 + 1 ಈಸ್ ಆಲ್ಮೋಸ್ಟ್ 1.9 ಇಂದ 2.1 ಮಧ್ಯೆ ಇದೆ ಅಂತ ಹೇಳ್ಬೋದು. ಅಷ್ಟು ಮಟ್ಟಿಗೆ ಅಕ್ಯುರೇಟಾಗಿ ಹೇಳ್ಬೋದು. ಸೊ ಇದರಲ್ಲಿ ನಮಗೆ ಜ್ಞಾನ ಬೇಕು. ಗೊತ್ತಿಲ್ಲ ಅಂದ ತಕ್ಷಣ ಇದು ಜೂಜು ಮಗ, ಇದು ಹಂಗೆ ಮಗ, ಇದು ಹಿಂಗೆ ಮಗ ಇದು ಅಂತ ಹೇಳ್ತಾರೆ. ಯಾಕೆ ದುಡ್ಡು ಮಾಡೋಕ್ಕಾಗಲ್ವಾ? ಬನ್ನಿ, ನಾನು ನಿಮ್ಮ ಜೊತೆಗಿದ್ದೀನಿ. ನನ್ನ ಕೈಲಾದ ಎಷ್ಟಾಗುತ್ತೋ ಇಲ್ಲಿ ಪುಟ್ ಮೈ ಎಫರ್ಟ್ಸ್. ಯಾಕಂದರೆ ನನ್ನ 3 ದಿನ ಕ್ಲಾಸ್ ಮುಗಿದ್ಮೇಲೆ ಗಂಟಲು ನನಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಐ ವಿಲ್ ಎನ್ಶ್ಯೂರ್ ದಟ್ ಐ ವಿಲ್ ಪುಟ್ ಮೈ ಸೇಮ್ ಎನರ್ಜಿ ಇನ್ ಟೀಚಿಂಗ್. ಏನು ಕರೆಕ್ಟಾಗಿದೆ, ದುಡ್ಡು ಮಾಡೋಕ್ಕೆ ಏನು ಬೇಕೋ ಅದನ್ನು ಹೇಳ್ಕೊಡೋ ಕೆಲಸ ನಮ್ಮದು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ ಸರ್. ಖಂಡಿತವಾಗಿ ಒಂದು ಒಳ್ಳೆ ಇದನ್ನ ಕೊಟ್ರೆ ಇವತ್ತು ಇದಿಷ್ಟಕ್ಕೆ ಮುಗಿಯೋದಿಲ್ಲ. ಯಾವಾಗ ಫ್ರೀ ಆಗುತ್ತೆ ನಾನು ಬರ್ತಾ ಇರ್ತೀನಿ ನಿಮ್ಮ ಜೊತೆ, ಹೊಸ ಸಬ್ಜೆಕ್ಟ್ ತಗೊಂಡ್ಬರ್ತೀನಿ, ಅದ್ರ ಜೊತೆ ಡಿಸ್ಕಸ್ ಮಾಡೋಣ. ನನಗೆ ತುಂಬ ಸಂತೋಷ ಆಯ್ತು ನೀವು ಇಲ್ಲಿ ಬಂದಿದ್ದು. ಯಾಕಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಪ್ರಮೋಟ್ ಮಾಡೋದಾಗಲಿ ಈ ಥರದ್ದು ಮಾಡಲ್ಲ ಜನರಲ್ಲಿ. ಸೊ ಇದು ಕಟ್ ಮಾಡಿ, ಇದು ಈ ಪಾಯಿಂಟ್ಸ್ ಕಟ್ ಮಾಡಿ. ಸೊ ನೀವು ಕೂಡ ಇಲ್ಲಿ ಬಂದಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಿಮ್ಮ ಕೆಲಸ ಏನು ಅಂದರೆ ಅತಿ ಹೆಚ್ಚಿನ ಜನರಿಗೆ ಒಂದು ರೀಚ್ ಮಾಡಿಸ್ತಾ ಇದ್ದೀರಾ. ಸೊ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ
ಈ ದುಡ್ಡು ಮಾಡ್ತಕ್ಕಂಥ ವಿಧಾನ ಎಲ್ಲ ಜನತೆಗೆ ಎಲ್ಲರಿಗೂ ಸಿಗಲಿ. 100 ರೂಪಾಯಿ ಇದ್ದರೂ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಲಾಂಗ್ ಟರ್ಮಿಗೆ ನೋಡಿದಾಗ ಆ 100 ರೂಪಾಯಿನೇ 1000 ರೂಪಾಯಿ 10,000 ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಕೇವಲ ಸ್ಟಾಕ್ ಮಾರ್ಕೆಟ್ನಲ್ಲಿ, ನಾಟ್ ಇನ್ ಗೋಲ್ಡ್, ನಾಟ್ ಇನ್ ಬಿಲ್ಡಿಂಗ್, ನಾಟ್ ಇನ್ ಲ್ಯಾಂಡ್ ಆಲ್ಸೋ. ಓಕೆ. ಸೊ ಇದು ಇನ್ಫ್ಲೇಷನ್ನ ಬೀಟ್ ಮಾಡ್ತಕ್ಕಂಥ ಪವರ್ ಆಫ್ ಕಾಂಪೌಂಡಿಂಗ್ ಇರ್ತಕ್ಕಂಥ ಒಂದು ಸ್ಥಳ ಇದು. ಅದನ್ನು ಹೇಗೆ ಕಲಿಬೇಕು, ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಕಲಿಯೋದಂತ. ಖಂಡಿತ ಅಲ್ವಾ ಸರ್. ಸೊ ಮುಂದೆನೂ ಕೂಡ ಸರ್ ಜೊತೆ ಬರ್ತಾ ಇರೋಣ. ಸೊ ನಾವು ಇವ್ರದ್ದು ಒಂದು ದಯಾನಂದ್ ಸರ್ದು ಒಂದು ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಷ್ಟಾಯ್ತು ಅಷ್ಟು ವೀಡಿಯೋಸನ್ನ ಸದ್ಯ ಪೋಸ್ಟ್ ಮಾಡಿರ್ತೀನಿ. ಫ್ಯೂಚರಲ್ಲಿ ಸರ್ ಅಲೋ ಮಾಡಿದ್ರೆ ಬರೋಣ, ಇನ್ನ ಮತ್ತೆ ಜಾಸ್ತಿ ಸಬ್ಜೆಕ್ಟ್ಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಕಮೆಂಟ್ಸಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ನೀವು ಹೇಳಿದ್ರೆ ಆ ಸೆಗ್ಮೆಂಟನ್ನು ನಾನು ಫಿಲ್ಟರ್ ಔಟ್ ಮಾಡಿಬಿಟ್ಟು ಸರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಆ ವಿಚಾರವನ್ನು ಜಾಸ್ತಿ ಹೈಲೈಟ್ ಮಾಡಿಬಿಟ್ಟು ನಿಮ್ಗೆ ವಿಚಾರನ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಸರ್ ಕ್ಲಾಸಲ್ಲಿ ಯಾವ ರೀತಿ ಇದು ಮಾತಾಡ್ತಾರೆ, ಕೆಲವೊಂದು ಸೆಗ್ಮೆಂಟ್ಗಳನ್ನು ಸರ್ ಜೊತೆ ತೊಗೊಂಡ್ಬಿಟ್ಟು ಅದನ್ನು ಕೂಡ ನಮ್ಮ ಚಾನಲಲ್ಲಿ ಪಬ್ಲಿಷ್ ಮಾಡ್ತೀನಿ. ಸೊ ನಿಮಗೆ ತಿಳ್ಕೊಬೇಕು ಯಾವ ರೀತಿ ಸರ್ ಟೀಚ್ ಮಾಡ್ತಾರೆ, ಅದನ್ನು ಕೂಡ ನಮ್ಮ ಚಾನಲಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಸರ್ ಚಾನಲಲ್ಲೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಗೋಬೋದು. ಸರ್ ನಮ್ಮ ವೀಕ್ಷಕರಿಗೆ, ಇಡೀ ಕರ್ನಾಟಕದ ಜನತೆಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಹೆಡ್ಜಿಂಗ್ ಅಂದರೆ ಏನು ಅನ್ನೋದನ್ನು ಸರಳ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್.